विद्महे वैद्यराजाय धीमहि तन्नो धन्वन्तरिः प्रचोदयात्। रागादिरोगान् सततानुशक्तान् अशेषकाय प्रसुतान् अशेषान् औत्सुक्य मोह रतिदान् जगान् यो अपूर्ववैद्याय नमोऽस्तु तस्मै। ಆಯುರ್ವೇದ ಗ್ರಂಥಗಳಲ್ಲಿ ಹಾಗೂ ಭಾರತೀಯ ಪುರಾತನ ಗ್ರಂಥಗಳಲ್ಲಿ ಹಂಸೋದಕ ಅಂಥೇಳಿ ಒಂದು ವಿವರಣೆಯನ್ನು ಕಾಣ್ತೇವೆ. ಹಂಸೋದಕ ಅಂತ ಹೇಳಿದರೆ ಒಂದು ವಿಶಿಷ್ಟ ಜಲದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಹಂಸೋದಕ ಅಂತೇಳಿದರೆ ಹಂಸ ಸೇವಿಸುವಂತಹ ಉದಕ ಜಲ. ಹಂಸ ಯಾವತ್ತೂ ಸ್ವಚ್ಛ ಜಲವನ್ನೇ ಸೇವನೆ ಮಾಡ್ತದೆ, ಅಸ್ವಚ್ಛ ಜಲವನ್ನು ತ್ಯಾಜ್ಯ ಮಾಡ್ತದೆ. ಹಂಸ ಸೇವಾಯೋಗ್ಯಂ ಹಂಸೋದಕಂ. ದಿವಾ ಸೂರ್ಯಾಂಶು ಸಂತಪ್ತಂ ನಿಶಿ ಚಂದ್ರಾಂಶು ಶೀತಲಂ ಕಾಲೇನ ಪಕ್ವ ನಿರ್ದೋಷಂ ಅಗಸ್ತ್ಯೇನ ಅವಿಷೀಕೃತಂ. ಈ ರೀತಿಯಾಗಿ ಹಂಸೋದಕದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ದಿನದಲ್ಲಿ ಸೂರ್ಯನ ಕಿರಣಗಳಿಂದ ಸಂತಪ್ತವಾದ ಅಂದರೆ ಉಷ್ಣತೆಯನ್ನು ಪಡೆದ ಬಿಸಿಯಾದ ಅಥವಾ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆದಂತಹ ನೀರು. ದಿವಾ ಸೂರ್ಯಾಂಶು ಸಂತಪ್ತಂ ನಿಶಿ ಚಂದ್ರಾಂಶು ಶೀತಲಂ. ಇದೇ ಜಲ ರಾತ್ರಿಯ ಸಮಯದಲ್ಲಿ ಚಂದ್ರನ ಕಿರಣಗಳಿಂದ ತಂಪನ್ನು ಹೊಂದಿರಬೇಕು. ಹಗಲಲ್ಲಿ ಸೂರ್ಯನ ಕಿರಣಗಳಿಂದ ತಪ್ತವಾಗಿ ರಾತ್ರಿಯ ಸಮಯದಲ್ಲಿ ಚಂದ್ರನ ಕಿರಣಗಳಿಂದ ಶೀತಲತೆಯನ್ನು ಹೊಂದಿ ಕಾಲೇನ ಪಕ್ವ ನಿರ್ದೋಷಂ. ಕಾಲೇನ ಪಕ್ವ ಅಂತ ಹೇಳಿದರೆ ಕಾಲದ ಪರಿಣಾಮದಿಂದಾಗಿ ನಿರ್ದೋಷ ಗುಣವನ್ನು ಹೊಂದಬೇಕು. ಅಂದರೆ ವರ್ಷಾ ಋತುವಿನಲ್ಲಿ ಬಂದಿರುವಂತಹ ಮಳೆ ಶರದ್ ಋತುವಿನವರೆಗಿದ್ದು ಅದರಲ್ಲಿರುವ ಕಲ್ಮಶಗಳು ಹರಿದು ಹೋಗಿ ಶರದ್ ಋತುವಿನ ಸಮಯದಲ್ಲಿ ಈ ಜಲವು ಸ್ವಚ್ಛವಾಗ್ತದೆ. ಕಾಲೇನ ಪಕ್ವಂ, ವರ್ಷಾ ಋತುವಿನಿಂದ ಹಿಡಿದು ಶರದ್ ಋತುವಿನವರೆಗೆ ಇರುವಂತಹ ನೀರು ಅದರಲ್ಲಿರುವಂತಹ ಕಲ್ಮಶ ದೋಷಗಳೆಲ್ಲ ಹರಿದು ಹೋಗಿರುವಂಥದ್ದು. ಅಗಸ್ತ್ಯೇನ ಅವಿಷೀಕೃತಂ. ಇನ್ನು ಅಗಸ್ತ್ಯ ಇದರಿಂದಾಗಿ ಅವಿಷೀಕೃತಂ ಅಂದರೆ ವಿಷದಾಂಶ ನಿವಾರಣೆ ಆಗಿರುವಂಥದ್ದು. ಈ ಜಲವನ್ನು ಹಂಸೋದಕ ಅಂಥೇಳಿ ಕರೆದಿದ್ದಾರೆ. ಚರಕ ಸಂಹಿತೆಯಲ್ಲಿ ಇದರ ವಿವರಣೆಯನ್ನು ನೀಡ್ತಾ ಶರದ್ ಋತುವಿನಲ್ಲಿ ಸಿಗುವಂತಹ ನೀರನ್ನು ಹಂಸೋದಕ ಅಂತೇಳಿ ಹೇಳಿದ್ದಾರೆ. ಅದು ಶರದ್ ಋತುವಿನಲ್ಲಿ ಸಿಗುವಂಥದ್ದು ದಿನದಲ್ಲಿ ಸೂರ್ಯನ ಕಿರಣಗಳಿಂದ ತಪ್ತವಾಗಿರಬೇಕು, ರಾತ್ರಿಯಲ್ಲಿ ಚಂದ್ರನ ಕಿರಣಗಳಿಂದ ಶೀತಲತೆಯನ್ನು ಹೊಂದಿರಬೇಕು, ಕಾಲಕ್ರಮೇಣ ಕಾಲದ ಪರಿಣಾಮದಿಂದಾಗಿ ನಿರ್ದೋಷವಾಗಿರಬೇಕು, ಹಾಗೂ ಅಗಸ್ತ್ಯ ನಕ್ಷತ್ರದಿಂದಾಗಿ ಅವಿಷೀಕೃತ ಅಂದರೆ ವಿಷದ ಗುಣಗಳು ಹೊರಟು ಹೋಗಿರಬೇಕು. ಹಂಸೋದಕಮಿತಿ ಖ್ಯಾತಂ ಶಾರದ ವಿಮಲೇ ಶುಚಿ. ಶರದ್ ಋತುವಿನಲ್ಲಿ ಸಿಗುವಂತಹ ಇಂತಹ ಜಲವು ಅತ್ಯಂತ ಶುಚಿಯಾಗಿರುವಂತಹ ಜಲವಾಗಿದೆ. ಸ್ನಾನಪಾನ ಅವಗಾಹೇಶು ಹಿತಮಂಬು ಯಥಾಮೃತಂ. ಈ ಜಲವನ್ನು ಸ್ನಾನಕ್ಕಾಗಿ, ಪಾನಕ್ಕಾಗಿ ಹಾಗೂ ಅವಗಾಹ ಅಂತೇಳಿದರೆ ಕೈಕಾಲು ತೊಳ್ಕೊಳ್ಳಿಕ್ಕೆ, ಸ್ನಾನ ಮಾಡಲಿಕ್ಕೆ. ಸ್ನಾನಪಾನ ಅವಗಾಹೇಶು ಹಿತಮಂಬು ಯಥಾಮೃತಂ. ಈ ಜಲವು ಅತ್ಯಂತ ಹಿತವಾಗಿರುವಂಥದ್ದು ಹಾಗೂ ಅಮೃತ ಸಮಾನವಾಗಿರುವಂಥದ್ದು ಅಂಥೇಳಿ ಚರಕ ಸಂಹಿತೆಯಲ್ಲಿ ಹಂಸೋದಕವನ್ನು ವಿವರಿಸಿದ್ದಾರೆ. ಹಂಸೋದಕ ಅಂತೇಳಿದರೆ ಮೊದಲು ಹೇಳಿರೋ ಥರ ಹಂಸವು ಯಾವತ್ತೂ ಸಹ ಸ್ವಚ್ಛ ಜಲವನ್ನೇ ಸೇವಿಸುವಂಥದ್ದು. ಈ ರೀತಿಯ ಸಂಸ್ಕಾರ ಸೂರ್ಯನ ಕಿರಣಗಳಿಂದ ತಪ್ತವಾಗಿರುವಂತಹ ಒಂದು ಸಂಸ್ಕಾರ, ರಾತ್ರಿಯ ಸಮಯದಲ್ಲಿ ಚಂದ್ರನ ಶೀತಲ ಗುಣದಿಂದ ಸಂಸ್ಕಾರವಾಗಿರುವಂಥದ್ದು, ಹಾಗೂ ಅಗಸ್ತ್ಯ ನಕ್ಷತ್ರ ಶರದ್ ಋತುವಿನಲ್ಲಿ ಅಗಸ್ತ್ಯ ನಕ್ಷತ್ರಕ್ಕೆ ಎಕ್ಸ್ಪೋಸ್ ಆಗಿರುವಂತಹ ನೀರು ಅತ್ಯಂತ ಶುಚಿಯಾಗಿದ್ದು
ಇದನ್ನು ಹಂಸೋದಕ ಅಂತೇಳಿ ಕರೆದು, ಇದು ಸ್ನಾನ ಪಾನ ಅಂದರೆ ಕುಡಿಲಿಕ್ಕೆ ಹಾಗೂ ಅಭ್ಯಂತರ ಉಪಯೋಗಕ್ಕಾಗಿ ಹಾಗೂ ಅವಗಾಹ ಕೈಕಾಲ ತೊಳಲಿಕ್ಕೆ ಹಾಗೂ ಇತರ ಉಪಯೋಗಕ್ಕಾಗಿ ಅತಿ ಶ್ರೇಷ್ಠವಾಗಿರುವುದೆಂದು ಆಯುರ್ವೇದ ಗ್ರಂಥಗಳಲ್ಲಿ ಹಾಗೂ ಪುರಾತನ ಗ್ರಂಥಗಳಲ್ಲಿ ವಿವರಿಸಿದ್ದಾರೆ.